ಒಲಿಂಪಿಕ್ಸ್ ಕೋಚ್ ಆಗಿರೋ ಸತ್ಯನಾರಾಯಣ್ ಶಿವಮೊಗ್ಗ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ಹಲವು ಕ್ರೀಡಾಪಟುಗಳಿಗೆ ತರಬೇತಿ ನೀಡಿ ಭಾರತಕ್ಕೆ ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕವನ್ನ ತಂದುಕೊಟ್ಟ ಹಿರಿಮೆ ಇವರದ್ದು. ಬಾಲ್ಯದಲ್ಲಿ ಹೂ ಮಾರ್ತಾ ಇದ್ದ ಹುಡುಗ ಚಾಂಪಿಯನ್ ಆಗಿ ಬೆಳೆದು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕೆ ರೈಲ್ವೆಯಲ್ಲಿ ಕೆಲಸ ಸಿಕ್ತು. ಬಳಿಕ ಹಂತ ಹಂತವಾಗಿ ಬೆಳೆದು ಕೋಚ್ ಆದ್ರು. ಲಂಡನ್, ರಿಯೋ, ಟೋಕಿಯೋ ಹಾಗೂ ಪ್ಯಾರಿಸ್ ಒಲಿಂಪಿಕ್ಸ್ಗಳಲ್ಲಿ ಕೋಚ್ ಆಗಿ ಕಾರ್ಯನಿರ್ವಹಿಸಿರುವ ಸತ್ಯನಾರಾಯಣ್ ನಿಜವಾಗಿಯೂ ದ್ರೋಣಾಚಾರ್ಯ. ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 27 ಪದಕಗಳನ್ನ ಗೆದ್ದು ಭಾರತ ಇತಿಹಾಸವನ್ನು ನಿರ್ಮಿಸಿದೆ. ಹಾಗಾಗಿ ಸತ್ಯನಾರಾಯಣ್ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಪ್ಯಾರಾ ಒಲಿಂಪಿಕ್ಸ್ ಕೋಚ್ ಆಗಿರೋ ಸತ್ಯನಾರಾಯಣ್ ಶಿವಮೊಗ್ಗ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ಹಲವು ಕ್ರೀಡಾಪಟುಗಳಿಗೆ ತರಬೇತಿ ನೀಡಿ ಭಾರತಕ್ಕೆ ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕವನ್ನ ತಂದುಕೊಟ್ಟ ಹಿರಿಮೆ ಇವರದ್ದು. ಬಾಲ್ಯದಲ್ಲಿ ಹೂ ಮಾರ್ತಾ ಇದ್ದ ಹುಡುಗ ಚಾಂಪಿಯನ್ ಆಗಿ ಬೆಳೆದು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕೆ ರೈಲ್ವೆಯಲ್ಲಿ ಕೆಲಸ ಸಿಕ್ತು. ಬಳಿಕ ಹಂತ ಹಂತವಾಗಿ ಬೆಳೆದು ಕೋಚ್ ಆದ್ರು. ಲಂಡನ್, ರಿಯೋ, ಟೋಕಿಯೋ ಹಾಗೂ ಪ್ಯಾರಿಸ್ ಒಲಿಂಪಿಕ್ಸ್ಗಳಲ್ಲಿ ಕೋಚ್ ಆಗಿ ಕಾರ್ಯನಿರ್ವಹಿಸಿರುವ ಸತ್ಯನಾರಾಯಣ್ ನಿಜವಾಗಿಯೂ ದ್ರೋಣಾಚಾರ್ಯ. ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 27 ಪದಕಗಳನ್ನ ಗೆದ್ದು ಭಾರತ ಇತಿಹಾಸವನ್ನು ನಿರ್ಮಿಸಿದೆ. ಹಾಗಾಗಿ ಸತ್ಯನಾರಾಯಣ್ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರಾಚುಲೇಷನ್ ಸತ್ಯನಾರಾಯಣ್ ಅವರಿಗೆ. ಸಂಜಯ್ ಬೈದವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸದ್ಯ ಜಿ ಅಚೀವರ್ಸ್ ಅವಾರ್ಡ್ ಪಡೆದಿರುವಂತಹ ಸತ್ಯನಾರಾಯಣ್ ಪ್ಯಾರಾ ಒಲಿಂಪಿಕ್ ಕೋಚ್, ನ್ಯಾಷನಲ್ ಪ್ಯಾರಾ ಒಲಿಂಪಿಕ್ಸ್ ಕೋಚ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಪ್ರಶಸ್ತಿ ಲಭಿಸಿದೆ, ನಿಮ್ಮ ಸಾಧನೆಗೆ ಸಂದ ಗೌರವ ಏನು ಅನ್ನಿಸ್ತಾ ಇದೆ ಸರ್? ನನಗೆ ತುಂಬ ಸಂತೋಷ ಆಗ್ತಾ ಇದೆ ಜಿ ಕನ್ನಡ ಅವಾರ್ಡ್ ಸಿಕ್ಕಿದ್ದಕ್ಕೆ. ಮತ್ತು ಅದರ ಜೊತೆಯಲ್ಲಿ ಈ ಅವಾರ್ಡ್ ಜೊತೆಯಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟೀಸ್ನು ಜಾಸ್ತಿ ಮಾಡಿದೆ. ಯಾಕೆಂದರೆ ಈ ಒಂದು ಅವಾರ್ಡ್ ಕೊಟ್ಟ ಮೇಲೆ ಇನ್ನೂ ನಾವು ಜಾಸ್ತಿ ಕೆಲಸ ಮಾಡಬೇಕು ಅಂತ ನಾವು ಮೋಟಿವೇಟು ಆಗ್ತೀವಿ. ಮತ್ತು ಇಷ್ಟು ದೊಡ್ಡ ಅವಾರ್ಡು, ಆಮೇಲೆ ಇನ್ನೊಂದಂದರೆ ಕನ್ನಡ ಚಾನಲ್ನಲ್ಲಿ ಜಿ ಅವರು ಕೊಡ್ತಾ ಇರೋದು ತುಂಬ ಸಂತೋಷ. ಮತ್ತು ಇದು ರೂರಲ್ ಏರಿಯಾಗೆ ತಲುಪುತ್ತೆ. ಯಾವುದೇ ಒಂದು ಅವಾರ್ಡ್ ಮುಂಚೆ ನನಗೆತ್ತು ಈ ಅವಾರ್ಡ್ಸ್ ಎಲ್ಲ ಹಿಂದಿ, ಇಂಗ್ಲೀಷಲ್ಲಿ ಬರೋದು. ಈ ಕನ್ನಡ ಚಾನಲನ್ನು ಮಾಡಿದ ರೂರಲ್ಲಿಗೆ ಹೋಗುತ್ತೆ. ಬೇರೆ ಮುಂದೆ ಬರುವಂಥ ಸಾಧಕರಿಗೂ ಒಂದು ಹೆಲ್ಪ್ ಆಗುತ್ತೆ. ಸರ್, ಪ್ರತಿಯೊಂದು ಸನ್ಮಾನಗಳು ಅಥವಾ ಪ್ರತಿಯೊಂದು ಗೌರವಗಳು ಮುಂದೆ ದೊಡ್ಡ ಕೆಲಸಕ್ಕೆ ಮುನ್ನುಡಿ ಅಂತ ಹೇಳ್ತಾರೆ ಸರ್. ಈ ಅವಾರ್ಡ್ನಿಂದ ಮುಂದೆ ಯಾವೆಲ್ಲ ರೀತಿಯಾಗಿ ಪ್ರೇರಣೆಯಾಗಿ ತಗೋತೀರಾ ಸರ್? ನೋಡಿ, ಒಂದು ಅವಾರ್ಡ್ ಕೊಟ್ಟಾಗ ನಿಮಗೆ ಮುಂಚೆ ನಾನು ಹೇಳಿದೆ, ಒಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಆಮೇಲೆ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಆಗುತ್ತೆ. ಆಮೇಲೆ ನಾವು ಈಗ ತಪ್ಪು ಮಾಡಲಿಕ್ಕೆ ಅವಕಾಶ ಇರಲ್ಲ. ಏನೇ ಒಂದು ಅವಾರ್ಡ್ ತೊಗೊಂಡ್ಮೇಲೆ ಬಿಕಮ್ ಎ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಜಿ ಕನ್ನಡ ಏನು ಮಾಡ್ತಾ ಇದೆ ಇದು ಒಂದು ಒಳ್ಳೆ ಕಾರ್ಯಕ್ರಮ. ಯಾಕೆಂದರೆ ಯಂಗ್ಸ್ಟರ್ಸಿಗೆ, ಈವನ್ನು ವಯಸ್ಸಾದಂಥ ನಮ್ಮ ಹಿರಿಯರಿಗೆ ನೀವು ಒಂದು ರೆಕಗ್ನೇಷನ್ ಮಾಡ್ತಾಯಿರಿ. ರೆಕಗ್ನೇಷನ್ ಭಾಳ ದೊಡ್ಡದಿರುತ್ತೆ. ಕೆಲವರು ಅವರು ಯಾವುದೇ ಒಂದು ಆಸೆ ಇಟ್ಕೊಂಡಿದ್ದ, ಅಭಿಲಾಷೆ ಇಲ್ಲದೆ ಒಂದು ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಅವರೊಂದು ಸೇವೆ ಮಾಡ್ತಾರೆ. ನಿಮ್ಮ ಅವಾರ್ಡು ತುಂಬ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಮುಂದೆ ಎಲ್ಲ ಯಶಸ್ಸುಗಳು ನಿಮ್ಮದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.